ಜೀವನ ಚೈತ್ರ ಟೈಮಲ್ಲಿ ನಿಮಗೂ ಪಾರ್ವತಮ್ಮ ಅವ್ರಿಗೂ ಏನೋ ಹೀಟೆಡ್ ಕಾನ್ವರ್ಸೇಷನ್ ಆಯಿತು ಅಂತ ಕೇಳ್ಪಟ್ವಿ ಸರ್, ನಿಜನೋ ಅದು? ಅದು ಜೀವನ ಚೈತ್ರ ಹಾಡಿಗೆ ಸಂಬಂಧಪಟ್ಟ. ಅದು ಫಸ್ಟ್ ಟೈಮ್ ನಾನು ಆ ಹಾಡನ್ನು ಕೇಳಿದಾಗ, ನಾದಮಯ ಹಾಡನ್ನು ಕೇಳಿದಾಗ ನನಗೆ ಒಂಥರ ಇದಾಯಿತು. ಇದಿಲ್ಲ, ಎಲ್ಲೋ ಒಂದು ಕಡೆ ತಾಳ ತಪ್ಪಿದೆಯೋ ಏನೋ ನನಗೆ ಗೊತ್ತಿಲ್ಲ. ಆ ವಯಸ್ಸಿನ ಆ ಬುದ್ಧಿ ನನಗೆ. ಅದು ಏನು ಮಾಡಿದೆ, ಅಣ್ಣ ಅವರ ಕರ್ಕಶ ಕಂಠ ಅಂತ ಬರೆದೆ. ಅದರಿಗಿಂತ ದೊಡ್ಡ ಏನು ಅಪರಾಧ ಬೇರೆ ಏನೂ ಇಲ್ಲ ಅಂತ ಹೇಳ್ತದೆ. ಬರೆದು ಅದು ಸಣ್ಣ ಇಷ್ಟೇ ಪ್ರಿಂಟ್ ಆದ್ದು, ಚಿತ್ರ ಇದರಲ್ಲಿ ಅರಗಣಿ ಪತ್ರಿಕೆಯಲ್ಲಿ ಪ್ರಿಂಟ್ ಹೋದಾಗ ಪಾರ್ವತಮ್ಮ ವೆಂಕಟೇಶ್ ಕರೆದು ನನ್ನನ್ನು, ಏನೋ ಅನಾಹುತ ಆಗಿದ್ದೆಪ್ಪ, ಅವರು ಮಾಡೋ ರೀತಿ ಇದೆ, ಅನಾಹುತ ಆಗಿದೆ, ಪಾರ್ವತಮ್ಮ ಬೈತಾ ಇದ್ದಾರೆ, ನೋಡ್ತಾ ಇದ್ದಾರೆ ಅಂತೇಳಿ ಬೈತಾ ಇದ್ದಾರೆ ಸಿಕ್ಕಾಪಟ್ಟೆ. ನೀನು ಯಾಕೆ ಅಲ್ಲಿ ಕೂತ್ಕೊಂಡಿದ್ದಿ, ನೀನು ಸಂಪಾದಕ ಅಲ್ವಾ, ಅವ್ರಿಗೆ ಯಾಕೆ ಬರಲಿಕ್ಕೆ ಬಿಟ್ಟು ಅಂತೇಳಿ ಹಂಗೆಲ್ಲ ಬೈಲಿಕ್ಕೆ ಶುರು ಮಾಡಿದ್ರು. ಅವರಿಗೆ ಬೈಗಳಂದರೆ ಬೇರೆ ಸಂಸ್ಕೃತಿಗೆ ಅವಮಾನ ಮಾಡಬಾರ್ದು, ಬಟ್ ಆ ಟೋನ್ನ ಬೈಗಳೆಲ್ಲ ಅದು ನಾನು ಅಂಥ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು ಸಲ ಕೇಳಿದೆ ಅಂತೇಳಿ, ಯಪ್ಪ ಬೈದ್ರು ನನಗೆ ಅಂತಲ್ಲ, ವೆಂಕಟೇಶ್ಗೆ ಬೈತಾ ಇರೋದು. ಆ ಲ್ಯಾಂಗ್ವೇಜ್ನಲ್ಲಿ ಬೈಲಿಕ್ಕೆ ಸಾಧ್ಯನ ಪಾರ್ವತಮ್ಮ ಅಂತ ನಾನೀಗ ಬೆಚ್ಚಿ ಬಿಡ್ತಾ ಇದ್ದೇನೆ, ಅಂಥ ಲ್ಯಾಂಗ್ವೇಜ್ ಅದು. ಸೊ ಅದು ನನಗೆ ಸಮಸ್ಯೆ ಆಗಿತ್ತು. ಯಾಕೆಂದರೆ ಮುಂದಿನ ಎಲ್ಲ ಆರ್ಟಿಕಲು ನನಗೆ ತೋರಿಸಿ ಹೋಗಬೇಕು ಪ್ರಿಂಟಿಗೆ ಅಂತೇಳಿ ವೆಂಕಟೇಶ್ ಅವರು ಆಜ್ಞೆ ಮಾಡಿದರು. ನನಗದು ಇಷ್ಟ ಆಗಲಿಲ್ಲ. ಸೊ ಅಲ್ಲೇ ಆ ಟೈಮಿಗೆ ನಾನು ರೆಡಿ ಆದೆ, ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂತೇಳಿ. ಅದು ಆ ಹಾಡಿಗೆ ನ್ಯಾಷನಲ್ ಅವಾರ್ಡ್ ಬಂತು. ಆಮೇಲೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಇದೇ ಇಲ್ಲಿ ಸಾರಕ್ಕಿ ಕೆರೆ ವಾಕಿಂಗ್ ಹೋಗುವಾಗ ಹೋದ ಕೂಡಲೇ ಬಂದು ನಾದಮಯ ಹಾಡನ್ನೇ ನಾನು ಕೇಳೋದು. ನಾನು ಈಗ ಮಾಡಿಬಿಟ್ಟಲ್ಲ ಅಂತ ಪಶ್ಚಾತ್ತಾಪ ಇದೆ. ಅಣ್ಣವರ ಅಕಸ್ಮಾತ್ ಗೊತ್ತಾಗದಿದ್ದರೆ ಒಳ್ಳೆಯದು, ಗೊತ್ತಾಗಿ ನೋವು ಪಟ್ಟಿದ್ದರೆ ಅದಕ್ಕೆ ಈಗಲೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಮಾಡಿದ ತಪ್ಪು ಆಗುತ್ತೆ, ತಪ್ಪು ಅದು ಆ ಹಾಡು ಕೇಳೋ ಮೂಲಕ ನಾನು ಅದನ್ನು ಇದು ಮಾಡ್ತಾಯಿದ್ದೇನೆ. ಏನು ಅಣ್ಣವರಿಗೊಂದು ಗೌರವ ಸಲ್ಲಿಸ್ತಾ ಇದ್ದೀನಿ. ಅಷ್ಟು ಚೆಂದ ಹಾಡು. ಈಗ ನಾನು ಯಾಕೆಪ್ಪ ಅದನ್ನು ಬರೆದ್ಬಿಟ್ಟೆ, ಯಾವ ಟೈಮಲ್ಲಿ ನಾನು ಅದನ್ನು ಕೇಳಿದೆ, ಈ ಥರ ಎಲ್ಲ ನನಗೆ ಅನಿಸಲಿಕ್ಕೆ ಶುರುವಾಯಿತು. ಅಕಸ್ಮಾತ್ ಭಾರತಮನ್ನಲ್ಲೇ ಇದ್ದು ರಾಜಕುಮಾರಿಗೆ ಅದು ವಿಷಯ ಗೊತ್ತಾಗದೇ ಇರ್ತಿದ್ದರೆ ಒಳ್ಳೆಯದು. ಭಾರತಮ್ಮ ಇದ್ದರೂ ಕೂಡ ನಾನು ಈ ಕ್ಷಣದಲ್ಲಿ ಹೋಗಲಿಕ್ಕೆ ರೆಡಿ ಇದ್ದೇನೆ ಕ್ಷಮೆ ಕೇಳಲಿಕ್ಕೆ. ಅದು ನಂದಾದ ದೊಡ್ಡ ತಪ್ಪನ್ನು ಒಪ್ಕೊಳ್ಳೋದ್ರಲ್ಲಿ ಏನೂ ಇದಿಲ್ಲ ಅಂತ. ಅದು ದೊಡ್ಡ ಮನುಷ್ಯ. ನಾನು ಹೇಳಿದ ಒಂದೇ ಒಂದು ಮನುಷ್ಯ ದೇವರು ಹುಟ್ಟಿಸಿದ್ದಿಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ರಾಜ್ಕುಮಾರ್ ಅಂಥದ್ದು ಮತ್ತು ಇನ್ನೊಂದು ಇದು ಸಿಗಲ್ಲ. ಅಂಥ ವ್ಯಕ್ತಿಗೆ ಅಕಸ್ಮಾತ್ ನೋವಾಗಿದ್ದರೆ ಅಂತೇಳಿ ಹೇಳಿದ. ನೋವಾಗಿದ್ದರೆ ಯಾವ ಷರತ್ತೂ ಇಲ್ಲ, ಕ್ಷಮಿಸಿಬಿಡಿ ಅಂತ ಇಲ್ಲಿಂದಲೇ ಅಣ್ಣವರೆಲ್ಲ ಇದ್ದರೆ ಕೇಳ್ಕೊಳ್ತಾಯಿದ್ದೆ.